ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಮೈ ಚಾನಲ್ ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಮೈ ಚಾನಲ್ ಸೂಸನ್ ಇಂದಿರಾ ದೇವರ ವಾಕ್ಯಗಳು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಕರ್ತನಾದ ಯೇಸು ಸ್ವಾಮಿಯ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳು. ನಾನು ದೇವರ ಕೃಪೆಯಿಂದ ತುಂಬ ಚೆನ್ನಾಗಿದ್ದೀನಿ. ಎಲ್ಲರೂ ದೇವರ ಕೃಪೆ ಎಲ್ಲರಿಗೂ ದೇವರ ಕೃಪೆ, ಆಯುಷ್ಯ, ಆರೋಗ್ಯ ಕೊಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರೈಸ್ ದ ಲಾರ್ಡ್. ನಮಸ್ಕಾರ. ಇಂದಿನ ವಿಡಿಯೋ ವಿಷಯ ಯುವಕರಿಗೆ, ಮಕ್ಕಳಿಗೆ, ಪೋಷಕರಿಗೆ ದೇವರು ಸಹಾಯ ಮತ್ತು ಧೈರ್ಯ ಕೊಡಲಿ ಎಂದು ಎಲ್ಲರೂ ಹೃದಯದಿಂದ ಪ್ರಾರ್ಥಿಸೋಣ. ದೇವರೇ, ನಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ, ಜ್ಞಾನ ಮತ್ತು ವಿವೇಕವನ್ನು ನೀಡು. ಅವರು ಸರಿ ತಪ್ಪುಗಳನ್ನು ಗುರುತಿಸಿ ಸರಿಯಾದ ದಾರಿಯಲ್ಲಿ ನಡೆಯಲಿ. ಓದಿನಲ್ಲಿ ಮನಸ್ಸು ಕೇಂದ್ರೀಕರಿಸಲು ಶಕ್ತಿ ಮತ್ತು ಸಹನೆ ಕೊಡು ತಂದೆ. ಗಮನ ಬೇರೆಡೆ ಹೋಗದೆ ಗುರಿಯ ಕಡೆ ಇರಲಿ. ಯೌವನಸ್ಥರು ತಪ್ಪು ಸ್ನೇಹ, ಕೆಟ್ಟ ಅಭ್ಯಾಸಗಳಿಂದ ದೂರ ಇರಲಿ. ಜೀವನ ಹಾಳಾಗದಂತೆ ಕಾಪಾಡಲಿ. ಸಣ್ಣ ಮಕ್ಕಳಿಗೆ ಆರೋಗ್ಯ, ಸಂತೋಷ ಮತ್ತು ನಿರ್ದೋಷ ಮನಸ್ಸು ಕೊಡು ತಂದೆ. ಅವರು ಖುಷಿಯಾಗಿ ಬೆಳೆಯಲಿ. ಕಷ್ಟ ಬಂದಾಗ ಕುಗ್ಗದೆ ಅದನ್ನು ಎದುರಿಸುವ ಧೈರ್ಯ ಕೊಡು ತಂದೆ. ಸಮಸ್ಯೆಗಳಲ್ಲಿ ಬಲವಾಗಿರಲಿ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಕರು ಮತ್ತು ಉತ್ತಮ ಮಾರ್ಗದರ್ಶನ ಸಿಗಲಿ. ಅವರ ಭವಿಷ್ಯ ಸರಿಯಾದ ದಾರಿಗೆ ಸಾಗಲಿ. ಸಮಯದ ಮೌಲ್ಯ ತಿಳಿದು ಅದನ್ನು ಸರಿಯಾಗಿ ಬಳಸುವ ಬುದ್ಧಿ ಕೊಡು ತಂದೆ. ಸಮಯ ವ್ಯರ್ಥವಾಗದಂತೆ ಇರಲಿ. ಮನಸ್ಸಿನಲ್ಲಿ ಸದಾ ಒಳ್ಳೆಯ ಚಿಂತನೆಗಳು ತುಂಬಿರಲಿ. ಕೆಟ್ಟ ಆಲೋಚನೆಗಳು ದೂರವಾಗಲಿ. ಆತ್ಮವಿಶ್ವಾಸ ಹೆಚ್ಚಿಸಿ ತಮ್ಮ ಮೇಲೆ ನಂಬಿಕೆ ಬರಲಿ. ನಾನು ಮಾಡಬಹುದು ಅನ್ನುವ ಭಾವನೆ ಬರಲಿ. ನಮ್ಮ ಕನಸುಗಳನ್ನು ಸಾಧಿಸಲು ಪರಿಶ್ರಮ ಮಾಡುವ ಶಕ್ತಿ ಕೊಡು ತಂದೆ. ಹಾರ್ಡ್ ವರ್ಕ್ ಮಾಡುವ ಮನಸ್ಸು ಬರಲಿ. ದುಃಖದ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ಕೊಡು ತಂದೆ. ಡಿಪ್ರೆಷನ್ ಅಥವಾ ಬೇಸರ ಕಡಿಮೆಯಾಗಲಿ. ಎಲ್ಲರಿಗೂ ಒಳ್ಳೆಯ ಸ್ನೇಹಿತರು ಮತ್ತು ಒಳ್ಳೆಯ ಪರಿಸರ ಸಿಗಲಿ. ಬ್ಯಾಡ್ ಇನ್ಫ್ಲೂಯೆನ್ಸ್ ಇರಬಾರದು.
ನಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಜೀವನದಲ್ಲಿ ಯಶಸ್ಸು ಸಿಗಲಿ, ಸುಖ ಮತ್ತು ಸಾಧನೆ ಸಿಗಲಿ. ಒಂದು ಸಣ್ಣ ಉದಾಹರಣೆ. ಒಂದು ಹಳ್ಳಿ ಇತ್ತು. ಅಲ್ಲಿ ಜಾನ್ ಎಂಬ ಒಬ್ಬ ವಿದ್ಯಾರ್ಥಿ ತನ್ನ ಪೋಷಕರ ಜೊತೆ ವಾಸಿಸುತ್ತಿದ್ದ. ಅವನ ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದನು. ಆದಾಯ ತುಂಬ ಕಡಿಮೆ. ಆದರೂ ಜಾನ್ ಕನಸು ದೊಡ್ಡದು. ನಾನು ಚೆನ್ನಾಗಿ ಓದಿ ನನ್ನ ಕುಟುಂಬವನ್ನು ಉಳಿಸಬೇಕು ಎಂದು. ಪ್ರತಿದಿನ ಬೆಳಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದನು. ನನಗೆ ಜ್ಞಾನ ಕೊಡು, ಸಂತೋಷ, ನನ್ನ ಪೋಷಕರ ಕಷ್ಟ ಕಡಿಮೆ ಆಗಲಿ ಎಂದು. ಶಾಲೆಗೆ ಹೋಗಿ ತುಂಬ ಗಮನದಿಂದ ಓದುತ್ತಿದ್ದ. ರಾತ್ರಿ ಮನೆಗೆ ಬಂದು ತಂದೆಗೆ ಸಹಾಯ ಮಾಡುತ್ತಿದ್ದ. ಒಮ್ಮೆ ಅವನಿಗೆ ತುಂಬ ಕಷ್ಟದ ಸಮಯ ಬಂತು. ಪರೀಕ್ಷೆ ಫೀಸ್ ಕಟ್ಟಲು ಹಣ ಇರಲಿಲ್ಲ. ಆದರೂ ಅವನು ನಂಬಿಕೆ ಕಳೆದುಕೊಳ್ಳಲಿಲ್ಲ. ಶಿಕ್ಷಕರ ಸಹಾಯದಿಂದ ಪರೀಕ್ಷೆ ಬರೆದು ಉತ್ತಮ ಅಂಕ ಗಳಿಸಿದ. ನಂತರ ಅವನಿಗೆ ಸ್ಕಾಲರ್ಶಿಪ್ ಸಿಕ್ಕಿತು. ಅವನು ಓದಿ ಒಳ್ಳೆಯ ಕೆಲಸ ಪಡೆದು ತನ್ನ ಕುಟುಂಬದ ಸ್ಥಿತಿಯನ್ನು ಬದಲಿಸಿದ. ಅವನ ತಂದೆ ತಾಯಿ ಸಂತೋಷದಿಂದ ಕಣ್ಣೀರಿಟ್ಟರು. ಈ ಕಥೆಯಿಂದ ತಿಳಿಯುವುದು, ನಮ್ಮಲ್ಲಿ ಪ್ರಾರ್ಥನೆ, ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಎಂತಹ ಕಷ್ಟಗಳು ಬಂದರೂ ಜೀವನದಲ್ಲಿ ಜಯ ಹೊಂದಲು ಸಾಧ್ಯ ಎಂಬುದು ತಿಳಿಯುತ್ತದೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ಯೇಸಪ್ಪ, ನೀವು ಕೊಟ್ಟ ಈ ದಿನಕ್ಕಾಗಿ ಕೃತಜ್ಞತೆಗಳು ತಂದೆ. ನಮ್ಮನ್ನು ಈ ದಿನದವರೆಗೂ ರಕ್ಷಿಸಿ ಕಾಪಾಡಿದ್ದಕ್ಕಾಗಿ ಸ್ತೋತ್ರ ತಂದೆ. ಅನುದಿನದ ಆಹಾರ ದಯಪಾಲಿಸಿದ ದೇವಾದಿದೇವನೇ ವಂದನೆಗಳು. ಏತಕ್ಕೂ ಬಾರದ ನಮ್ಮನ್ನು ಪ್ರಯೋಜಕರನ್ನಾಗಿ ಮಾಡಿದ ಯೇಸಪ್ಪ, ನಿಮಗೆ ಕೋಟಿ ನಮನಗಳು. ಆದಿಯೂ ಅಂತ್ಯವಾದ ಅಲ್ಫ ಒಮೆಗಾ ಆದವರೇ, ನಿಮಗೆ ಸ್ತೋತ್ರ. ವಿರೋಧಿಗಳ ಮಧ್ಯೆ ನಮ್ಮನ್ನು ಪಂಕ್ತಿಯನ್ನು ಏರ್ಪಡಿಸಿದ ದೇವರೇ ಸ್ತೋತ್ರ. ನಮ್ಮ ಕಾಲು ಕಲ್ಲಿಗೆ ತಗಲದಂತೆ ನಮ್ಮ ಕಾಲಿಗೆ ದೀಪವೂ ಬೆಳಕಾಗಿರುವ ದೇವನೇ, ನಿಮಗೆ ವಂದನೆಗಳು. ಜೇಡಿಮಣ್ಣಿನಂತಿರುವ ನಮ್ಮನ್ನು ಉಪಯೋಗಕ್ಕೆ ಬಾರದ ನಮ್ಮನ್ನು ಪ್ರಯೋಜಕರನ್ನಾಗಿ ಒಳ್ಳೆಯ ಪಾತ್ರೆಗಳನ್ನಾಗಿ ರೂಪಿಸಿದ ಕರ್ತನೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ದೇವರೇ, ನಮ್ಮ ಜೀವನಕ್ಕೆ ದಾರಿ ತೋರಿಸುವ ದಯಾಮಯನೇ ಸ್ತೋತ್ರ ತಂದೆ. ನಮ್ಮ ಎಲ್ಲ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಮತ್ತು ಯೌವನಸ್ಥರನ್ನು ಕಾಪಾಡು. ಅವರಿಗೆ ಒಳ್ಳೆ ಬುದ್ಧಿ, ಜ್ಞಾನ
ಮತ್ತು ವಿವೇಕವನ್ನು ನೀಡಿ ತಮ್ಮ ತಪ್ಪನ್ನು ಗುರುತಿಸಿ ಸರಿಯಾದ ದಾರಿಗೆ ನಡೆಯುವ ಶಕ್ತಿ ಕೊಡು ತಂದೆ. ಯೌವನದ ದಾರಿಯಲ್ಲಿ ತಪ್ಪು ಸ್ನೇಹ, ಕೆಟ್ಟ ಅಭ್ಯಾಸಗಳು ಮತ್ತು ದುಷ್ಟ ಪ್ರಭಾವಗಳಿಂದ ದೂರ ಇರಿಸು. ಅವರ ಮನಸ್ಸು ಸದಾ ಶುದ್ಧವಾಗಿರಲಿ, ಉತ್ತಮ ಆಲೋಚನೆಗಳಿಂದ ತುಂಬಿರಲಿ. ಸಣ್ಣ ಮಕ್ಕಳಿಗೆ ಆರೋಗ್ಯ, ಸಂತೋಷ ಮತ್ತು ನಿರ್ದೋಷ ಹೃದಯವನ್ನು ಕೊಡು ತಂದೆ. ನಮ್ಮ ಮನೆಗಳಲ್ಲಿ ಸದಾ ಪ್ರೀತಿ, ಶಾಂತಿ, ಒಗ್ಗಟ್ಟು ನೆಲೆಸಲಿ. ಯಾವುದೇ ಕಷ್ಟ ಬಂದರೂ ಒಗ್ಗಟ್ಟಾಗಿ ಎದುರಿಸುವ ಧೈರ್ಯ ಕೊಡು ತಂದೆ. ಕಷ್ಟದ ಸಮಯದಲ್ಲಿ ನಮ್ಮ ಮನಸ್ಸು ಕುಗ್ಗದಂತೆ ಕಾಪಾಡು. ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬು. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಕರು ಮತ್ತು ಸರಿಯಾದ ಮಾರ್ಗದರ್ಶನ ಸಿಗಲಿ. ಅವರು ತಮ್ಮ ಪ್ರತಿಭೆಯನ್ನು ಅರಿತು ಬೆಳೆಸಿಕೊಳ್ಳಲಿ. ಸಮಯದ ಮೌಲ್ಯವನ್ನು ತಿಳಿದು ಅದನ್ನು ಸರಿಯಾಗಿ ಬಳಸುವ ಬುದ್ಧಿ ಕೊಡು. ಆಲಸ್ಯ ಮತ್ತು ನಿರ್ಲಕ್ಷ್ಯದಿಂದ ದೂರ ಇರಿಸು. ದುಃಖದ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ಕೊಡು. ಬೇಸರ ಮತ್ತು ಭಯವನ್ನು ದೂರ ಮಾಡು. ಎಲ್ಲರಿಗೂ ಒಳ್ಳೆಯ ಸ್ನೇಹಿತರು, ಉತ್ತಮ ಪರಿಸರವನ್ನು ನೀಡು. ಅಪ್ಪ, ಈ ಪ್ರಾರ್ಥನೆಯನ್ನು ಕೇಳಿ ನಮಗೆ ಸದುತ್ತರ ನೀಡಿರುವ ತಂದೆಯೇ, ನಿಮಗೆ ಕೋಟಿ ವಂದನೆ. ಅಪ್ಪ, ಈ ದಿನದವರೆಗೂ ನಮ್ಮ ಆಗು ಹೋಗುಗಳನ್ನು ಸರಿಪಡಿಸಿ ನಮ್ಮನ್ನು ರಕ್ಷಿಸಿದ ನಿಮಗೆ ಕೃತಜ್ಞತೆ ಸಲ್ಲಿಸಿ ಎಲ್ಲ ಸ್ತುತಿ, ಘನತೆ, ಮಹಿಮೆಗಳನ್ನು ನಿಮಗೆ ಸಲ್ಲಿಸುತ್ತೇವೆ ತಂದೆ. ಆಮೇನ್. ಈ ವಿಡಿಯೋ ವೀಕ್ಷಿಸಿದ ಪ್ರತಿಯೊಂದು ಕುಟುಂಬವನ್ನು ದೇವರು ಆಶೀರ್ವದಿಸಲಿ ಮತ್ತು ದವಸ ಧಾನ್ಯ, ಆರೋಗ್ಯ, ಆಯುಷ್ಯ ಕೊಡಲಿ ಎಂದು ಕರ್ತನಾದ ಯೇಸುಸ್ವಾಮಿಯನ್ನು ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮಗೆ ಆಶೀರ್ವಾದ ಎನಿಸಿದರೆ ಆಮೇನ್ ಎಂದು ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ. ವಾಟ್ಸಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ಕೇಳಿದ ಪ್ರತಿಯೊಬ್ಬರಿಗೂ ನಾನು ಪ್ರಾರ್ಥಿಸುತ್ತೇನೆ. ನೀವು ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಆಮೇನ್.